ಆತ್ಮೀಯ ವಿದ್ಯಾರ್ಥಿಗಳೇ, ಮಧ್ಯಬಿಂದು ಸೂತ್ರದ ಅನ್ವಯ ನೋಡ್ರಿ. ಭಾಗ ಪ್ರಮಾಣ ಸೂತ್ರ ನಿಮಗೆ ಗೊತ್ತೈತಿ. ಏನು ಮಾಡ್ತೀವಿ ಅಂತಂದ್ರೆ, ಅಲ್ಲೇ ಯಾವುದೇ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖೆಯನ್ನು ಒಂದು ಪಿ ಅಂತಕ್ಕಂಥ ಬಿಂದು M1 ಮತ್ತು M2 ಅನುಪಾತದಲ್ಲಿ ವಿಭಾಗಿಸಿದಾಗ ಏನಾಗ್ತದಲ್ಲ, ಅವಾಗ ನಾವು ಭಾಗ ಪ್ರಮಾಣ ಸೂತ್ರವನ್ನು ಅಪ್ಲೈ ಮಾಡ್ತೀವಿ. ಆದ್ರೆ ನಾವು ಈಗ ಏನು ಮಾಡಾಕತ್ತೀವಿ ಅಂತಂದ್ರೆ, ಮಧ್ಯಬಿಂದು ಪ್ರಮೇಯವನ್ನು ಅಪ್ಲೈ ಮಾಡತ್ತೀವಿ. ಅಂದ್ರೆ M1 ಮತ್ತು M2ಗಳು ಏನಾಗ್ಯಾವು ಅಂದ್ರೆ ಪರಸ್ಪರ ಸಮನಾಗ್ಯದಾವು. ಅದು ಒಂದಾಗಿರ್ಬೋದು, ಎರಡಾಗಿರ್ಬೋದು, ಏನು ಬೇಕಾದಾಗಿರ್ಬೋದು. ಸೊ ಅವಾಗ ಮಧ್ಯಬಿಂದು ಸೂತ್ರವನ್ನು ಅನ್ವಯನ ಮಾಡ್ತೀವಿ. ಏನಿರ್ತೈತಿ ಅಂದ್ರೆ, ಆ ಮಧ್ಯಬಿಂದುವಿನ ಸೂತ್ರ P of x, y is equal to x1 plus x2 by 2 y1 plus y2 by 2 ಇರ್ತೈತಿ. M1 ಮತ್ತು M2ಗಳು ಈಕ್ವಲ್ ಇರುವುದರಿಂದ. ಇಲ್ಲಿ ನೋಡ್ರಿ, ಕೆಳಗಿನ ಬಿಂದುಗಳ ನಡುವಿನ ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಎಂದಾರು. ಇಲ್ಲಿ ಪಿ ಮತ್ತು ಕ್ಯೂಗಳನ್ನು ಕೊಟ್ಟಾರು. ಅದೊಂದು ಎ ಅಂತಕ್ಕಂಥದ್ದು ಬಿಂದು ಆಗಿರಲಿ. ಅಂದ್ರೆ ಪಿ ಮತ್ತು ಕ್ಯೂಗಳು ಇಲ್ಲಿದ್ದಾಗ ಇಲ್ಲಿ ಏನೈತಲ್ಲ ಎ, ಈ ನಿರ್ದೇಶಾಂಕಗಳನ್ನು ನಾವು ಕಂಡು ಹಿಡಿಬೇಕಾಗೈತಿ. ನಿರ್ದೇಶಾಂಕಗಳು ಏನಾಗಿರಲಿ, ಎಕ್ಸ್ ಮತ್ತು ವೈ ಆಗಿರಲಿ. ಇದು x1 y1 ಮತ್ತು x2 y2 ಆಗಿರಲಿ. ಮಧ್ಯಬಿಂದು ಸೂತ್ರ ಏನು ಹೇಳ್ತತಿ? x1 plus x2 by 2 y1 plus y2 divided by 2. x1 ಎಷ್ಟೈತಿ? 3 ಐತಿ. x2 5 ಐತಿ. y1 4 ಐತಿ. y2 6 ಐತಿ. 8 ಡಿವೈಡೆಡ್ ಬೈ 2, 6 4 10 ಡಿವೈಡೆಡ್ ಬೈ 2, 2 ಒಂದ್ಲೆ 2 4 2 ಒಂದ್ಲೆ 2 5. ಸೊ ಆ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಏನಾಗ್ಯಾವ?